ನಮಸ್ಕಾರ ದೇವರು. ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ. 4 ಬಾರಿ ನಾನು ಗೆದ್ದಿದ್ದೀನಿ, ನನಗೇನೋ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಾನು 2018ರಿಂದ 2023ವರೆಗೆ ಕಡತದಿಂದ ತೆಗೆದುಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ. ವಿಧಾನಸಭಾ ಅಧ್ಯಕ್ಷರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡತದಿಂದ ತೆಗೆದುಹಾಕಬೇಕು ಅಂತ. ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ಮನೆ ಓದ್ತಾನೆ ಇದ್ರಲ್ಲಿ ಎಂತೆಂಥ ಪದಗಳನ್ನು ಇಲ್ಲಿ ಬಳಸಿದ್ರು, ಅದನ್ನ ಸಭಾಧ್ಯಕ್ಷರು ಹೆಂಗೆ ಕಡತದಿಂದ ತೆಗೆದ್ರು. ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ. 12/2/2019 ಅಲ್ಲ ಶಿವಲಿಂಗೇಗೌಡರು ಪದೇ ಪದೇ ಅಲ್ಲ ನಿಮ್ದೇ ಸಭಾಧ್ಯಕ್ಷರು ಪ್ರಕಟ ಮಾಡಿದಂತ ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡಿ. ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಉಪಮುಖ್ಯಮಂತ್ರಿಗಳು 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ನೋಡಿ. ಯಾವ ಪದಗಳನ್ನ ಬಳಸಿದ್ರು ಅಂತ ಮತ್ತೆ ಪದೇ ಪದೇ ಹೇಳ್ತಾ ಹೋದ್ರೆ ನೋಡಿ. 1 ನಿಮಿಷ ಯಾರು ಇಲ್ಲಿ ಯಾಕೆ ಮಾತಾಡ್ತೀರ? ಒಳ್ಳೆ ಕಥೆ ಆಯ್ತಲ್ಲ ನೋಡಿ. ಮಾನ್ಯ ಅಧ್ಯಕ್ಷರೇ ಅವರು ಪದ ಒಂದು ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ. ಏನಂದೆ ಇನ್ನೊಂದ್ಸಲ ಹೇಳು. ಮಿಂಡ್ರಿ ಗುಟ್ಟಿದ ಯಾರು? ನೀವೇ ಹೇಳ್ರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಅಧ್ಯಕ್ಷ ಎರಡನೇ ಪದ 12/2/2019 ಕೇಳಿರೋದು ಅಪಾಪೋಲಿಗಳು ಎಮ್ಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನ ತೆಗೆದುಹಾಕಿದ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸದನದ ನಡವಳಿಕೆ ಪದ್ಧತಿ ನೋಡಿ, ಮಾತಾಡ್ತಾ ಇರ್ತೀವಿ. ನಿಮ್ಮ ಸದಸ್ಯರು ಮಾತಾಡ್ತಾ ಸಮಸ್ಯೆ ಜಾಸ್ತಿ ಮಾಡಿದ, ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದುಹಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ. ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ಭಾರಿ ಅಗತ್ಯ ಇದೆ. ಸಮರ್ಥ ಮಾಡ್ಕೊಳ್ಳಿ. ಚರ್ಚೆ ಬೇಡ ಈಗ. ಒಂದ್ಸಗೆ ನೋಡಿ, ಈಗ ನನ್ನ ಅಭಿಪ್ರಾಯ ಪ್ರತಿಪಕ್ಷ ನಾಯಕರೇ ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಪಕ್ಷದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಈಗ ನಿಮ್ಮನ್ನು ಕಳ್ಳ 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 ಅಂತ ಅಂದ್ಬಿಟ್ಟು ಸಂಸದೀಯ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡ್ತದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡ್ತದೆ. ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಪ್ರಚಾರ ಕೊಟ್ಟವ್ರಿಗೆ ಏನಿಲ್ಲ. ಹಾಗಾದ್ರೆ ಏನಿಲ್ಲ, ನೀವಲ್ಲ ನಿಮ್ಮ ಪರ ಅವರ ತೆಗೀರಿ. ಎಲ್ಲಿ ಹೇಳಿದ್ದಾರೆ ಕೊಡಿ.
ಎಲ್ಲ ನಮ್ಮ ಕಣ್ಣ ಮುಂದೆ ನಡೆದಂತ ಸದನ ಏನು ವಿಚಾರ ನಡೆಯೋದು ಮಾಡ್ಬೇಕು. ಆನ್ ರೆಕಾರ್ಡ್ ನಡೆಯೋದು ಈಗ ಸದನ. ರೂಪಕಲ್ಪನೆ ಪ್ರಾರಂಭ ಮಾಡಿ. ಇರ್ಲಿ ಅಷ್ಟೇ ಮಾಡಿ. ಹೌದು ಅದು ಒಂದೊಂದಲ್ಲ ಭ್ರಷ್ಟ ಅಂದರೆ ಏನ್ ಬೇಕು ಎಲ್ಲ ಹೇಳ್ತಾರೆ. ಅವ್ರು ಹೇಳಿ ನಮಗೂ ಆ ಪದ ಉಪಯೋಗ ಮಾಡಕ್ಕೆ ನಾಳೆ ಅವಕಾಶ ಇರ್ಲಿ, ಅದು ಹಂಗೆ ಇರ್ಲಿ ಆ ಪದ. ನಾವು ಅದನ್ನ ಅವ್ರ ಮೇಲೆ ಉಪಯೋಗ ಮಾಡಕ್ಕೆ ಹಂಗೆ ಇರ್ಲಿ. ಇಲ್ಲ ನಾವು ಒಪ್ಪಲ್ಲ, ನಾವು ಇಲ್ಲ ಅದು ನೀವೇ ಇಲ್ಲ. ಬೇಡ, ಹೋಗಾಗೈತೆ. ಅದನ್ನ ಆಗಲೇ ಹೇಳಿದ ತಕ್ಷಣ ಕರೆದಾಗೇನೆ ಪಾರ್ಲಿಮೆಂಟ್ ತೆಗಿದ್ದೇವೆ. ಅದು ನಿಮ್ಮನ್ನು ಕೇಳಿ ನಾನು ತೆಗಿಬೇಕಂತ ಇಲ್ಲ, ಅದು ನನ್ನ ಡ್ಯೂಟಿ ನಾನು ತೆಗೆದಿದ್ದೇನೆ. ಅದನ್ನು ಅದು ನಾವು ಅವರ ಕ್ಷಮಾಪಣೆ ಇಲ್ಲ, ಆಗ್ರಹ ಮಾಡಲ್ಲ ನಾವು ಕ್ಷಮಾಪಣೆಗೆ. ಅವ್ರು ನೋಡಿ, ಒಮ್ಮೆ ನೀವೇ ಹೇಳ್ತೀರಿ ಕ್ಷಮಾಪಣೆ ಕೇಳ್ಬೇಕಂತೇಳಿ, ಒಮ್ಮೆ ನೀವೇ ಹೇಳ್ತೀರಿ ನಾವು ಕೇಳುದಿಲ್ಲ. ಈ ರೀತಿ ನಿಮ್ಗೆ ಅದರ ಸಮಸ್ಯೆ ಬಗೆಹರಿಸಿಕ್ಬೇಕಾ, ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು. ಬಿಡಿ, ಒಳ್ಳೆ ಪರಂಪರೆ ಹಚ್ಚಿದ್ದೀರಾ. ಈಗ ಪರಂಪರೆ ನೋಡಿ, ಪರಂಪರೆ ಅಂತ ಸಮಸ್ಯೆ ಕೇಳಲಿಲ್ಲ. ಪರಂಪರೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಿ. ನಾವು ಕ್ಷಮಾಪಣೆ ಕೇಳಲ್ಲ, ನಾವು ಕೇಳಲ್ಲ, ಯಾವತ್ತೂ ಕೇಳಲ್ಲ. ನಾವು ಇನ್ಮೇಲೆ ಅದೇ ಪದ ಉಪಯೋಗ ಮಾಡ್ತೀವಿ. ಲೂಟಿ ಕಾಂಗ್ರೆಸ್ ಲೂಟಿ ಅಂತ ಕೇಳ್ಬೇಡ, ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಬೇಡ ಅಂತ ಈ ಪರಂಪರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಿಡಿ, ಓಕೆ. ನೀವು ಮಾನ್ಯ ಅಧ್ಯಕ್ಷರೇ, ಗೌರವ ಬೇರೆ. ಈಗ ನೀವು ಕೇಳಿದಿಲ್ಲ ಸಭೆಯಲ್ಲಿ ಇಲ್ಲಬಿಡಿ ಅಂತ ಹೇಳಿ ನಿಮ್ಗೆ ಹೇಳಿದ ಮೇಲೆ ಕೇಳಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಮ ತೋರಿಸ್ತೀನಿ. ಆಗಲಿ ಒಬ್ಬ ಮಾತಾಡಿ ನಿಮ್ಗೆ ನೀವು ಕೇಳುದಿಲ್ಲ, ಅವ್ರಿಗೆ ಹೇಳಿದೆ ನೀವು ಅವ್ರು ಕೇಳುದಿಲ್ಲ. ಯಾವಾಗ ಕರ್ಕೊಂಬ ಎಂತ ಮಾಡುದಿಲ್ಲ ಅಲ್ಲ, ಈ ರೀತಿ ಭಾಷೆ ಉಪಯೋಗ ಮಾಡೋದು ಅದನ್ನ ಹೇಳಿದಲ್ಲ. ಮಾನ್ಯ ಅಧ್ಯಕ್ಷರೇ, ತೆಗೆಯೋದು ಬೇಡ. ಸ್ವಾಮಿ ಆಯ್ತೆ, ಇಡೀ ರಾಜ್ಯ ಹೋಗಿ ಸ್ಟೇ ತಗೊಂಡಿರೋದು ನಾನು ಸ್ವಾಮಿ. ಬಗ್ಗೆ ಮಾತಾಡಿದ್ರು ಏನ್ ಮಾತಾಡಿದ್ರು? कारण नरेंद्र मोदी है. ಈ ಸದನ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇವ್ರು ಆಡಿದ ಮಾತುಗಳು ಯಾಕೆ ಸ್ಟೇ ತಗೊಂಡ್ರು? ಸ್ಟೇ ತಗೊಂಡಿದ್ದಾರೆ ಅವರು. ರೂಪಕಲಾ ಅವರು ಮಾತಾಡಿ. ಒಬ್ಬ ಹೆಣ್ಮಗಳಿಗೆ ಇವ್ರ ಮಾತಾಡಿದಾರೆ ಅಂತಂದ್ರೆ ಅವ್ರ ಹೆಣ್ಮಕ್ಳ ನೋಡ್ತಾರ. ಇಡೀ ರಾಜ್ಯದ ಸಂಪ್ರದಾಯ ಸರಿ ಇಲ್ಲ. ಆ ಕಡೆ